ಇಲ್ಲಿ ನೋಡಿ, ಇಲ್ಲಿ ಇದು ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಏನಿದು ಬಾರ್ ಮ್ಯಾಗ್ನೆಟ್. ಹೌದಾ, ಬಾರ್ ಮ್ಯಾಗ್ನೆಟ್. ಈ ಬಾರ್ ಮ್ಯಾಗ್ನೆಟ್ ನ ನಾವೇನ್ ಮಾಡಿದೀವಿ, ಈ ಕಟ್ಟಿಗೆ ಕಟ್ಬಿಟ್ಟು ಒಂದ್ ದಾರದಿಂದ ಹಿಂಗೆ ಜೋತ್ ಬಿಡ್ತಿದ್ವಿ. ಹೌದಾ, ಇದು ಸಸ್ಪೆಂಡ್ ಆಗಿರೋ ಮ್ಯಾಗ್ನೆಟ್. ಈಗ ನಾವು ಆಗ್ಲೇ ಕಂಪಾಸ್ ಅಲ್ಲಿ ತೋರಿಸಿದ್ನಲ್ಲ ನಿಮ್ಗೆ ದಿಕ್ಸೂಚಿಲಿ, ನಮ್ಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳು ಯಾವ ಕಡೆ ಇದಾವೆ? ಇಲ್ಲಿ ಉತ್ತರ, ದಕ್ಷಿಣ. ಇದು ಅದೇ ದಿಕ್ಕಿನಲ್ಲಿ ಮುಖ ಮಾಡ್ಕೊಂಡು ನಿಂತ್ಕೊಳ್ಳುತ್ತೆ ನೋಡಿ. ಈಗ ಇಲ್ವಾ ನೋಡಿ, ಈಗ ಉತ್ತರ ದಕ್ಷಿಣ ಮುಖವಾಗಿ ನಿಂತ್ಕೊಂಡೈತೆ ಈಗ ಇಲ್ಲಿ. ಹೌದಾ, ಇದು ಕೂಡ ಕಾಂತದ ಒಂದು ಗುಣಲಕ್ಷಣ. ಏನಂದ್ರೆ ಯಾವುದೇ ಒಂದು ಕಾಂತವಾಗಿರ್ಬೋದು, ಅದು ಎಷ್ಟೇ ನೀವು ಅಲ್ಗಾಡಿಸಿ ಮತ್ತೆ ಜೋಡಿಸಿಬಿಟ್ಟಾಗ ಅದು ಉತ್ತರ ದಕ್ಷಿಣ ಮುಖವಾಗಿ ನಿಂತ್ಕೊಳ್ಳುತ್ತೆ. ಹೌದಾ, ಬನ್ನಿ. ಆಮೇಲೆ ಇಲ್ಲಿ ನೋಡಿ, ಈ ಬಾರ್ ಮ್ಯಾಗ್ನೆಟ್ ಅಲ್ಲಿ ಇಲ್ಲಿ ಈ ತರ ಡಾಟ್ ಇರುತ್ತೆ ನೋಡಿ, ಇದು ನಾರ್ತ್. ಅದ್ರ ಅಪೋಸಿಟ್ ಯಾವ್ದಿರುತ್ತೆ? ಸೌತ್. ಈಗ ನೋಡಿ, ಇವು ಎರಡು ಬಾರ್ ಮ್ಯಾಗ್ನೆಟ್ ಅನ್ನ ತಗೊಂಡಿದೀವಿ ಈಗ. ಹೌದಾ, ಈ ಎರಡು ಬಾರ್ ಮ್ಯಾಗ್ನೆಟ್ ಅಲ್ಲಿ ನಾವು ಅವಾಗ್ಲೇ ಕಂಡು ಹಿಡ್ಕೊಂಡಂಗೆ ಡಾಟ್ ಇರೋದು ಯಾವ್ದು? ನಾರ್ತ್. ಹೌದಾ, ಅದ್ರ ಅಪೋಸಿಟ್ ಯಾವ್ದು? ಸೌತ್. ಹಾಗಾದ್ರೆ ಇಲ್ಲಿನೂ ಕೂಡ ಒಂದು ಡಾಟ್ ಇರುತ್ತೆ ನೋಡಿ, ಇಲ್ಲಿ ಡಾಟ್ ಐತಾ? ಇದು ನಾರ್ತ್, ಇದು ಸೌತ್. ಇನ್ನೊಂದು ಗುಣಲಕ್ಷಣ ನಾನು ನಿಮ್ಗೆ ಹೇಳಿರೋ ಪ್ರಕಾರ ಯಾವುದು ಅದು ಸೇಮ್ ಇರೋ ದಿಕ್ಕುಗಳು ಅಟ್ರಾಕ್ಟ್ ಅಥವಾ ಆಕರ್ಷಣೆ ಆಗಲ್ಲ ಅಂತ ಹೇಳಿದ್ದೆ. ಈಗ ನಾರ್ತ್ನ ಈ ತರ ಅಂಟ್ಸಕ್ ಟ್ರೈ ಮಾಡಿ ನೋಡಿ, ಅಂಟುತ್ತಾ ನೋಡಿ? ಅಂಟಲ್ಲ. ಹೌದಾ, ಅಂದ್ರೆ ಒಂದೇ ತರ ದಿಕ್ಕುಗಳು ಆಕರ್ಷಣೆ ಮಾಡಲ್ಲ. ಅದೇ ಇಲ್ಲಿ ನೋಡಿ, ಇಲ್ಲಿ ಡಾಟ್ ಅನ್ನ ಈ ತರ ತಿರುಗಿಸ್ಬಿಟ್ಟು ಇಲ್ಲಿ ಈ ತರ ನೋಡಿ ಅಂಟಿಸಿ, ಅಂಟ್ಕೊಳ್ತಾ ಇದು ಪಾಯಿಂಟ್ ಮೇಲೆ ಗೊತ್ತಾಗಲಿ. ಇಲ್ಲಿ ನೋಡಿ, ಇದು ನಾರ್ತ್, ಇದು ಸೌತ್. ಇದು ಅಟ್ರಾಕ್ಟ್ ಆಗ್ತೈತೆ, ಇವಾಗ ಆಕರ್ಷಣೆ ಆಗ್ತಾ ಇದೆಯಾ? ಅದೇ ಇದರಿಂದ ಇನ್ನೊಂದು ಗುಣಲಕ್ಷಣ ಏನಂದ್ರೆ ಸಜಾತಿಯ ದಿಕ್ಕುಗಳು ಅವು ಅಂಟಲ್ಲ. ಹೌದಾ, ಸಜಾತಿಯ ದಿಕ್ಕುಗಳು ಆಕರ್ಷಿಸಲ್ಲ, ವಿಜಾತಿಯ ದಿಕ್ಕುಗಳು ಆಕರ್ಷಿಸ್ತವೆ. ಇದು ಕಾಂತದ ಇನ್ನೊಂದು ಗುಣಲಕ್ಷಣ. ಈಗ ನೋಡಿ, ಇನ್ನೊಂದು ಗುಣಲಕ್ಷಣ, ಯಾವುದೇ ಒಂದು ಕಾಂತವನ್ನು ತಗೊಂಡು ಒಂದು ಕಬ್ಬಿಣದ ತುಂಡನ್ನು ತಗೊಂಡು ಅದೇ ಇದೇ ತರ ಒಂದೇ ದಿಕ್ಕಿನಲ್ಲಿ ಉಜ್ಜಿದಾಗ ಉಜ್ಜಬೇಕಿದೆ. ಒಂದ್ಸರ್ತಿ ಇಟ್ಟು ಹಿಂಗೆ ಉಜ್ಜಬೇಕು. ಈ ತರ ಉಜ್ಜಿದಾಗ ಅಲ್ಲಿ ಸುಮಾರು ಸರಿ ಉಜ್ಜಿ ಅದೇನಾಗುತ್ತಂದ್ರೆ ಈ ಕಬ್ಬಿಣದ ತುಂಡು ಕೂಡ ಕಾಂತದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೌದಾ, ಈಗ ನೋಡಿ, ಇದು ಎಷ್ಟೋ ಸರಿ ಉಜ್ಜಿದ್ವಾ? ಈಗ ಇದಕ್ಕಿದು ಕಬ್ಬಿಣದ ತುಂಡು ಮಳೆ ಅಂಟುತ್ತಾ ಇಲ್ಲ ನೋಡಿ? ಈಗ ಅಂಟುತ್ತೆ. ಹೌದಾ, ಈಗ ಗೊತ್ತಾಯ್ತಾ? ಕಾಂತದ ಇನ್ನೊಂದು ಗುಣಲಕ್ಷಣ ಏನಂದ್ರೆ, ನಾವು ಕೃತಕ ಕಾಂತವನ್ನ ರೆಡಿ ಮಾಡ್ಬೋದು. ಯಾವ್ದಂದ್ರೆ ಒಂದು ಕಬ್ಬಿಣದ ತುಂಡನ್ನ ಒಂದು ಕಾಂತದಿಂದ ಸುಮಾರು ಸರಿ ಉಜ್ಜಿದಾಗ ಅದರಲ್ಲೂ ಕೂಡ ಕಾಂತೀಯ ಗುಣಲಕ್ಷಣವನ್ನ ಕಾಣ್ತೀವಿ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಕಾಂತದಲ್ಲಿರುವಂತ ಎರಡು ಭಾಗಗಳು, ಎರಡು ದಿಕ್ಕುಗಳು, ಧ್ರುವಗಳು, ಇವು ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳು. ಇವುಗಳನ್ನ ನಾನು ಏನಾದ್ರು ಮುರಿದ್ರೆ ಮತ್ತೆ ಇಲ್ಲಿ ಮುರಿದಿರುವಂಥ ಭಾಗದಲ್ಲೂ ಕೂಡ ಮತ್ತೊಂದು ದಿಕ್ಕು ಹುಟ್ಕೊಳ್ಳುತ್ತೆ. ಅಂದ್ರೆ ಒಂದು ಕಾಂತದಲ್ಲಿ ಕಂಪಲ್ಸರಿ ನೀವು ಎಷ್ಟೇ ಚೂರುಗಳನ್ನಾಗಿ ಮಾಡಿದ್ರು ಕೂಡ ಅಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಕಾಣಿಸ್ಕೊಳ್ತವೆ. ಇಲ್ಲಿ ನೋಡಿ, ಧ್ರುವದ ಪ್ರದೇಶಗಳಲ್ಲಿ ಮಾತ್ರ ಜಾಸ್ತಿ ಕಾಂತದ ಗುಣವನ್ನು ಕಾಣ್ಬೋದಿಲ್ಲ ನಾವು. ಯಾಕಂದರೆ ಮಧ್ಯದಲ್ಲಿ ಇರಲ್ಲ ಅಂತಲ್ಲ, ಜಾಸ್ತಿ ಕಾಂತದ ಗುಣ ಧ್ರುವೀಯ ಪ್ರದೇಶಗಳಲ್ಲಿರುತ್ತೆ. ಅದಕ್ಕಾಗಿ ಇಲ್ಲಿ ಅದು ಯಾವುದು ಕಬ್ಬಿಣದ ಚೂರುಗಳು ಜಾಸ್ತಿ ಧ್ರುವದ ಪ್ರದೇಶದಲ್ಲಿ ಅಂಟ್ಕೊಂಡಿದ್ದಾವೆ ನೋಡಿ. ಪಾರ್ಶ್ವ ಮ್ಯಾಗ್ನೆಟ್ ಅಂತ ಇಲ್ಲಿ ನೋಡಿ, ಇದರಲ್ಲೂ ಕೂಡ ಇಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲನ್ನು ನಾವು ಕಾಣ್ತೀವಿ. ಯಾವುದೇ ಮ್ಯಾಗ್ನೆಟ್ ತಗೊಳ್ಳಿ, ಅಲ್ಲಿ ನಮಗೇನಿರುತ್ತೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಕಾಣಿಸುತ್ತೆ. ಹೌದಾ, ಆಮೇಲೆ ಯಾವುದೇ ಒಂದು ಕಾಂತವನ್ನ ನಾವು ಜಾಸ್ತಿ ಸತಿ ಹೊಡೆದು ಅಥವಾ ಸುತ್ತಿಗೆ ತಗೊಂಡು ಹೊಡೆದಾಗ ಅದು ಏನಾಗುತ್ತೆ, ಅದು ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುತ್ತದೆ. ಆಮೇಲೆ ಇದನ್ನ ಕಾಯಿಸಿದಾಗಲೂ ಕೂಡ ಇದು ಏನಾಗುತ್ತೆ, ತನ್ನ ಕಾಂತದ ಗುಣವನ್ನ ಕಳೆದುಕೊಳ್ಳುತ್ತದೆ. ಈ ರೀತಿ ನಾವು ಕಾಂತದ ಗುಣಲಕ್ಷಣಗಳನ್ನ ನೋಡ್ಬೋದು. ಅರ್ಥ ಆಯ್ತಾ? ಕಲ್ತ್ಕೊಂಡ್ರಿ. ಒಂದು ಕಾಂತವನ್ನ ಈ ತರ ಜೋತ್ ಬಿಟ್ಟಾಗ ಅದು ಉತ್ತರ ದಕ್ಷಿಣ ಸಜಾತಿಯ ಧ್ರುವಗಳು ಆಕರ್ಷಿಸಲ್ಲ, ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ. ಆಮೇಲೆ ಕಾಂತವನ್ನು ಉಜ್ಜಿದಾಗ ಇದು ಕೂಡ ಕಾಂತದ ರೀತಿ ಕಾರ್ಯನಿರ್ವಹಿಸುತ್ತದೆ. ಮತ್ತು ಇದನ್ನ ಎಷ್ಟೇ ಚೂರು ಮಾಡಿದಾಗಲೂ ಕೂಡ ಇದು ಮತ್ತೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನ ಹೊಂದಿರುತ್ತದೆ.